ಈಗಾಗಲೇ ಲಕ್ಷ್ಮಣರವರು ಎಳೆಯಾಗಿ ಮೈಸೂರು ನಗರಕ್ಕೆ ಸಿದ್ದರಾಮಯ್ಯವರು ಏನು ಕೊಟ್ಟಿದ್ದಾರೆ ನಮ್ಮ ಮಾತುಗಳನ್ನ ಹೇಳಿದ್ದಾರೆ. ಅವ್ರು ಪೂರ್ತಿ ಆ ಕಾರಣ ಕೇಳೋಕ್ಕಾಗಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯವರು ಅಷ್ಟೊಂದು ಕೆಲಸಗಳನ್ನ ಮೈಸೂರು ನಗರಕ್ಕೆ ಮಾಡಿದ್ದಾರೆ. ಅವರು ಡೆಪ್ಟಿ ಸಿಎಂ ಆಗಿದ್ದಾಗಲೇ ಬೇಕಾದಷ್ಟು ಕೊಟ್ಟಿದ್ದಾರೆ. ಬೇರೆ ಬೇರೆ ಮಂತ್ರಿಗಳಾದಾಗಲೂ ಕೂಡ ಮೈಸೂರು ಜಿಲ್ಲೆಯಿಂದ ಬಂದವರು ಅಂತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಮೈಸೂರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಬೇರೆ ಮಂತ್ರಿಗಳಾಗಿದ್ದಾಗ, ಡೆಪ್ಟಿ ಸಿಎಂ ಆಗಿದ್ದಾಗ, ಹಿಂದೆ ಕೂಡ ಈ ನಗರದ ಕಳೆದ 30 ವರ್ಷಗಳಿಂದ ಸರ್ವತೋಮುಖ ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ಬಿಟ್ಟು ದೊಡ್ಡವರಾಗ್ತೀವಿ ಅಂತ ಅಲ್ಲೆಲ್ಲ ಅಲ್ಲಿ ಇಲ್ಲಿ ನಿಂತಿರೋ ಆ ಸಣ್ಣ ಪುಟ್ಟವೆಲ್ಲ ಯಾಕೂ ಬೇಡದೇ ಇದ್ದವು ಅಂಥವೆಲ್ಲ ಬೀದಿ ನಿಂತ್ಕೊಂಡು ಸಿದ್ದರಾಮಯ್ಯ ಹೆಸರು ಹೇಳ್ಬೋದು. ಆ ಸಿದ್ದರಾಮಯ್ಯ ಹೆಸರು ಹೇಳ್ದಾಕನಿಗೆ ಮಾಧ್ಯಮದವರಲ್ಲೂ ಒಂದಷ್ಟು ಹೆಸರು ಬರ್ತವೆ. ಆ ಸಿದ್ದರಾಮಯ್ಯ ಬೈಕೊಂಡು ತಾವು ಮೇಲಕ್ಕೆ ಬರ್ತಕ್ಕಂಥ ಕೆಲಸಕ್ಕೋಸ್ಕರ ಸಿದ್ದರಾಮಯ್ಯ ಹೆಸರು ಹೇಳ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಇಷ್ಟೆಲ್ಲ CBI ಎಲ್ಲ ಈ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದಾದ್ರು ತನಿಖಾ ಸಂಸ್ಥೆ ಇದ್ರೆ ಬಂದು ತನಿಖೆ ಮಾಡಿದ್ರು ಸಿದ್ದರಾಮಯ್ಯನವರು ಕೂಡಾಗರಣದಲ್ಲಿ ಯಾವ ಪಾತ್ರನೂ ಇಲ್ಲ, ಏನೂ ಇಲ್ಲ. ಎಲ್ಲ ಏನ್ ನಡೆದಿದೆ ಅದನ್ನ ಇದು ಮಾಡ್ತಾರೆ. ಸಿದ್ದರಾಮಯ್ಯ ಅನ್ನೋ ಒಂದೇ ಕಾರಣಕ್ಕೆ ಅದಕ್ಕೆ ಪ್ರಚಾರ ಕೊಟ್ಕೊಂಡು ಬಂದ್ರೆ ವಿನಃ ಬೇರೆ ಯಾವ ರೀತಿಯಲ್ಲೂ ಇದಾಗಿಲ್ಲ. ಅದು ನಮ್ಮೆಲ್ಲರೂ ಹೋಗ್ತಾ ಮೈಸೂರಿಗೆ ಕೇಳೋ ರಸ್ತೆಗೆ ನಾವು ಕೇಳ್ಕೋಬೇಕಾಗ್ತಕ್ಕಂಥದ್ದೇ ನಮ್ಗೆ ಒಂಥರ ಸಂಕೋಚ ಆಗುತ್ತೆ. ಆ ಕೆಲಸ ಮಾಡಿದವ್ರಿಗೆ ಅದ್ಯಾವ್ದು ಬಂದ ರಸ್ತೆಗೆ ಸಿಕ್ಕಕ್ಕೆ ಇಡೀ ಮೈಸೂರಿಗೆ ಅವ್ರ ಹೆಸರು ಇಟ್ಟರೆ ತಪ್ಪಾಗಲ್ಲ. ಆ ಮಟ್ಟಕ್ಕೆ ಮೈಸೂರು ನಗರದ ಅಭಿವೃದ್ಧಿಗಳನ್ನ ಅವರು ಆಘಾತ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇಂಥ ಕೆಲಸ ಮಾಡಿದವ್ರನ್ನ ಸಾಕಷ್ಟು ಅಭಿವೃದ್ಧಿ ಮೈಸೂರು ಬಗ್ಗೆ ಹೆಚ್ಚಿನಲ್ಲೂ ಕಾಳಜಿ ವಹಿಸಿ ಏನಾಗ್ತದೆ, ಏನಾಗಿಲ್ಲ, ಏನಾಗಿದೆ ಅಂತದ್ದು ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದ್ಮೇಲೆ ಈ ನಗರದ ಸರ್ವತೋಮುಖ ಅವರು ಬಹಳ ಹಿಂದೆ ಮಾಡಿದಂಥದ್ದು. ಅದಾದ್ಮೇಲೆ ಈ ನಗರ ಬಹಳಷ್ಟು ಬೆಳೆದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೂ ಈ ಕಾಲಕ್ಕೂ ನಗರ ಬಹಳಷ್ಟು ಬೆಳೆದಿದೆ, ಹತ್ತುಪಟ್ಟು ಬೆಳೆದಿದೆ. ಆ ಹತ್ತುಪಟ್ಟು ಬೆಳೀಲಿಕ್ಕೆ ಎಲ್ಲಾ ತರದ ಕಾರ್ಯಕ್ರಮಗಳು ಹಾಕೊಂಡು ಬಡಾವಣೆಗಳಿರ್ಬೋದು. ಅವರು ಡೆಪ್ಟಿ ಸಿಎಂ ಬೇರೆ ಬೇರೆ ಬಡಾವಣೆ ಇರ್ಬೋದು. ನಮ್ಮೇಲೆ ಕೆಲಸ ಆಗಿಲ್ಲ, ನಮ್ಮೇಲೆ ಕೆಲಸ ಆಗಿಲ್ಲ, ನಮ್ಮೇಲೆ ಅಂಗಡಿ ಇಲ್ಲ, ನಮ್ಮೇಲೆ ಗಿಡಿ ಇಲ್ಲ ಅಂತ ಪ್ರತಿ ಬಡಾವಣೆಯವರು ಬಂದು ಕೇಳ್ಕೊಂಡು ಅದನ್ನೆಲ್ಲ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಅವರು ಅಧಿಕಾರದಲ್ಲಿದ್ದಾಗ ಮಾಡ್ಕೊಂಡು ಬಂದಿದ್ದಾರೆ. ಅದೊಂದು ರಸ್ತೆಗೆ ಅರ್ಚನೆ ಮಾಡ್ಬೇಕಾದಂತ ಚರ್ಚೆ ಇಲ್ಲ. ಜೊತೆಗೆ ಈ ದಿನ ನಾವು ಅದೇ ವಿಚಾರಕ್ಕೋಸ್ಕರ ಇಲ್ಲಿ ಸೇರಿಲ್ಲ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಇದನ್ನ ಇಲ್ಲಿ ನಾವು ಬಂದಿದ್ದೇವೆ. ಹಾಗೆ ನಗರದಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ಅದನ್ನ ದಯಮಾಡಿ ಆಯುಕ್ತರು ಗಮನಿಸಬೇಕಾಗಿದೆ. ಈಗ ಸಾಕಷ್ಟು ರಸ್ತೆಗಳಿಗೆ ನೀವು UTD ಮಾಡ್ತೀವಿ ಅಂತೇಳಿ ಆ UTD ಕೆಲಸಗಳನ್ನ ಮಾಡ್ತೀವಿ ಅಂತೇಳಿ ರಸ್ತೆಗಳನ್ನ ಅಗೆದ್ಬಿಟ್ಟು ಅದನ್ನ ಬಿಡ್ತಾ ಇರ್ತಕ್ಕಂಥ ಕೆಲಸ. ನಗರದಲ್ಲಿ ಬಹಳಷ್ಟು ಕಷ್ಟಪಟ್ಟು ಒಂದ್ಸಲ ರಸ್ತೆ ಮಾಡ್ತೀವಿ. ದಯಮಾಡಿ UTD ಇಂಜಿನಿಯರ್ ಮತ್ತೆ ಸಿವಿಲ್ ಇಂಜಿನಿಯರ್ ಇಬ್ಬರನ್ನು ಕೂರಿಸ್ಕೊಂಡು ಅದು ಬಹಳಷ್ಟು ಇಂಜಿನಿಯರ್ ನಾವು ಹೇಳಿದ್ವಿ. ಎಲ್ಲಿ UTD ಮಾಡ್ತೀನಿ ಅಂತಂದ್ರೆ ಅಲ್ಲಿ ರಸ್ತೆ ಮಾಡ್ತೀವಿ, ಎಲ್ಲೇ UTD ಆಗುತ್ತೆ ಅಂತ ಒಳ್ಳೆ ರಸ್ತೆ ಆಗೋಗಿರುತ್ತೆ. ಆಮೇಲೆ UTD ಬಂದು ಆ ರಸ್ತೆನ ಆಗ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಆ ಶ್ವೇತಭಾರತ ರಸ್ತೆ ಕಳೆದ 3 ತಿಂಗಳಿಂದ ಯಾರು ಓಡಾಡಕ್ಕಾಗ್ತಾ ಇಲ್ಲ. SC ಅವ್ರಿಗೆ ನಾನು ಫೋನ್ ಮಾಡಿ SC ಅವ್ರಿಗೆ 2 ಬಾರಿ ಹೇಳಿದೆ. ಅದೇ DC ನೋಡಲು ಅದೇ ಪರಿಸ್ಥಿತಿ. ಸುಮಾರು ರಸ್ತೆಗಳಲ್ಲಿ ಆ UTD ಒಳ್ಳೆ ರಸ್ತೆಗಳನ್ನ ಆಗಲ್ಬಿಟ್ಟು ಅದನ್ನ ಸರಿಪಡಿಸದೆ ಹಾಗೆ ಬಿಟ್ಟಿರ್ತಕ್ಕಂಥದ್ದು. ಉದ್ಯಾನವನಗಳಲ್ಲಿ ಅದನ್ನ ತಿರ್ಗಾ ಸ್ವಚ್ಛತೆಗೊಳಿಸಿರ್ತಕ್ಕಂಥದ್ದು. ಬಹುಶಃ ನಗರ ಪಾಲಿಕೆ ಸದಸ್ಯರು ಇಲ್ಲ ಅಂದ್ರೆ ಆಯ್ತದೆ ಎಲ್ಲ ಕಪ್ಸಕ್ ಆಗಲ್ಲ, ಏನ್ ನಿಜ. ಆದ್ರೆ ಆ ಇಲಾಖಾ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ. ಅದಲ್ಲ ನಗರ ಮುಖ್ಯವಾಗಿ ಅದನ್ನ ಸಾಕಷ್ಟು ಎಳೆಯೊಳಗೆ ಬಿಡಿಸಿ ಲಕ್ಷ್ಮಣರವರು ಹೇಳಿದರೆ ನಾನು ಕೂಡ ಹೇಳ್ತಾ ಇದ್ದೀನಿ. ಅವರ ಬಿಟ್ಟಂತ ವಿಚಾರಗಳಿಗೆ ಪ್ರತಿ ಬಡಾವಣೆ, ಪ್ರತಿ ರಸ್ತೆ, ಪ್ರತಿ ಕೆಲಸಗಳಾಗಬೇಕಾದ್ರೂ ಕೂಡ ಸಿದ್ದರಾಮಯ್ಯನವರು ಆ ಕಡೆ ಗಮನ ಕೊಟ್ಟು ಮಾಡಿಸಿದಂತ ಕೆಲಸಗಳು ಅಂದ್ರೆ ಸರ್ವತೋಮುಖ ಅಭಿವೃದ್ಧಿಗಳಾಗಿದ್ದಾರೆ. ಹಾಗಾಗಿ ನಾನು ಹೇಳಿದಾಗೆ ಸಿದ್ದರಾಮಯ್ಯ ಹೆಸರನ್ನ ಯಾರು ಮಾತನಾಡಿದಾಕನಿಗೆ ಅವ್ರ ಹೆಸರು ಪತ್ರಿಕೆಯಲ್ಲಿ ಬರಲಿ, ಮಾಧ್ಯಮದಲ್ಲಿ ಬರಲಿ, ನಾವು ಪ್ರಚಾರ ಬರೋಣ ಅನ್ನೋದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವ್ರನ್ನ ಏನಾದ್ರು ಬೈತಕ್ಕಂಥದ್ದು ಇನ್ನೇನೋ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರಗಳನ್ನ ನಾವು ಕೊಡಿಸ್ಬೇಕಾಗಿದೆ. ಮತ್ತೆ ಆಶ್ರಯ ಸಮಿತಿ ಆಗಿ 4 ತಿಂಗಳಾದ್ರೂ ಕೂಡ ಮೀಟಿಂಗ್ ಮಾಡಿಲ್ಲ. 4 ತಿಂಗಳ ಆಶ್ರಯ ಸಮಿತಿ ರಚನೆ ಆಗಿದೆ.
ಅದಿದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರದ ಮಾಡ್ಬೇಕಾಗುತ್ತೆ. ಅವ್ರು ಒಪ್ಕೊಂಡು ಸಭೆ ನಡೆಸ್ತಿಲ್ಲ ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರದ ಮಾಡ್ಬೇಕಾಗುತ್ತೆ. 4 ತಿಂಗಳಾದ್ರೂ ಒಂದು ಸಭೆ ಕರೀಲಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ದಿಕ್ಕಲ್ಲಿ ಮಾಡಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಗಮನ ಕೊಡಿ ಅಂತ ಹೇಳಿ ನಮ್ಮ ನಗರಾಧ್ಯಕ್ಷ ಅಂತ ಮೂರ್ತಿಯವರಿಗೆ ಮಾತಾಡ್ತಾರೆ.